ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತ್ಯದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ. ಭಗವಂತನ ರೂಪಗಳ ಚಿಂತನವನ್ನು ಸ್ವಲ್ಪ ಮಾಡೋಣ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳ ಚಿಂತನ. ನರಸಿಂಹ ಪುರಾಣದಲ್ಲಿಯ ವಚನವನ್ನು ಶ್ರೀಮದಾಚಾರ್ಯರು ಕೊಟ್ಟು ಪ್ರಮಾಣವಾಗಿ ಉದಾಹರಿಸಿ ಒಂದು ಮಾತನ್ನು ಹೇಳ್ತಾರೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುರ್ಧೃತ ಶಂಖಚಕ್ರ ಇತ್ಯಾದಿ. ಇಲ್ಲಿ ಭಗವಂತ ಧ್ಯೇಯ ಸದಾ ಯಾವಾಗಲೂ ಧ್ಯೇಯನಾಗಿದ್ದಾನೆ. ಒಂದು, ಸದಾ ಸವಿತೃಮಂಡಲ ಮಧ್ಯವರ್ತಿ, ಯಾವಾಗಲೂ ಸವಿತೃಮಂಡಲದಲ್ಲಿ ಸೂರ್ಯಮಂಡಲದಲ್ಲಿ ವಾಸವಾಗಿದ್ದವ. ಅನೇಕ ಅರ್ಥಗಳನ್ನು ಹೇಳುವುದು ಸಾಧ್ಯವಿದೆ. ಸವಿತೃಮಂಡಲ ಸೂರ್ಯಮಂಡಲ ಅದರ ಮಧ್ಯದಲ್ಲಿ ಇದ್ದವ, ಅದರ ಕಣಕಣಗಳ ಮಧ್ಯದಲ್ಲೂ ಪರಮಾತ್ಮ ವಾಸವಾಗಿದ್ದವ. ಅಂತಹ ಭಗವಂತನನ್ನು ಉಪಾಸನೆ ಮಾಡಬೇಕು. ಆ ಭಗವಂತ ಎಂಥವ ಅಂತ ಕೇಳಿದರೆ, ಹಾರವನ್ನು ಹಾಕಿಕೊಂಡವ, ಕಿರೀಟವನ್ನು ತೊಟ್ಟವ, ಧರಿಸಿದವ, ಧೃತ ಶಂಖಚಕ್ರ, ಶಂಖ ಮತ್ತು ಚಕ್ರಗಳನ್ನು ಧರಿಸಿದವ, ಬಲಗೈಯಲ್ಲಿ ಶಂಖವನ್ನು ಚರಿಸಿದ್ದಾನೆ, ಎಡಗೈಯಲ್ಲಿ ಚಕ್ರವನ್ನು ಧರಿಸಿದ್ದಾನೆ. ಧೃತ ಶಂಖಚಕ್ರ, ಈ ರೀತಿಯಾಗಿ ಶಂಖಚಕ್ರಗಳನ್ನು ಧಾರಣ ಮಾಡಿದ ಪರಮಾತ್ಮ. ಇಂಥ ಭಗವಂತನ ರೂಪವನ್ನು ಸೂರ್ಯಾಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ನಾವು ಅವಶ್ಯವಾಗಿ ಗಾಯತ್ರಿ ಮಂತ್ರದ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡಬೇಕು. ಈ ಭಗವಂತನ ರೂಪ ಇದು ಮೊಟ್ಟ ಮೊದಲಿನ ರೂಪ. ಇದು ಮಿನಿಮಮ್ ಇಷ್ಟಾದರೂ ರೂಪವನ್ನು ಉಪಾಸನೆ ಮಾಡಲೇಬೇಕು. ಈ ರೂಪವನ್ನು ಚಿಂತನವನ್ನು ಮಾಡ್ತಾ ಸೂರ್ಯನನ್ನು ನೀವು ಗಾಯತ್ರಿ ಜಪವನ್ನು ಮಾಡುವುದಕ್ಕಿಂತ ಪೂರ್ವದಲ್ಲಿ ಸೂರ್ಯನನ್ನು ಸ್ಮರಿಸಿ, ಅತ್ಯುಗ್ರವಾಗಿರುವಂತಹ ಪ್ರತಾಪ ಪ್ರಕಾಶಗಳಿಂದ ಕೂಡಿದ ಅದ್ಭುತವಾದ ಜೀವಶಕ್ತಿಯ ಕೇಂದ್ರ ಸ್ರೋತದಂತೆ ಇರುವಂತಹ, ಭೌತಿಕವಾಗಿ ಇವತ್ತಿನ ವಿಜ್ಞಾನದ ಪ್ರಕಾರ ಸಮಂಜಸವಾಗ್ತದೆ. ಇದು ಒಂದು. ಎರಡು, 24 ಅಕ್ಷರಗಳೇನಿವೆಯೋ ಆ 24 ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ನಮ್ಮ ಕೇಶವಾದಿ ಚತುರ್ವಿಂಶತಿ ರೂಪಿಯಾದಂತಹ ನಿತ್ಯದಲ್ಲಿ ನಾವು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ ಎಂಬುದಾಗಿ ಏನು ಪಠನ ಮಾಡ್ತೇವೆ, ಆ ಪಠನ ಮಾಡುವ ಆ 24 ರೂಪಿಯಾದ ಭಗವಂತ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ನಾನು ಹಿಂದೊಮ್ಮೆ ಈ ಕೇಶವಾದಿಗಳ ಅರ್ಥ ಏನಿದೆಯಲ್ಲ, ಆ ಅರ್ಥ ಈ ತ ಸ ವಿ ತುರ್ ವ ರೇ ನಿ ಯಂ ಎಂಬ ಒಂದೊಂದು ಅಕ್ಷರಗಳಿಂದ ಈ ಕೇಶವಾದಿ ರೂಪ ಹೇಗೆ ಪ್ರತಿಪಾದ್ಯನಾಗಿದ್ದಾನೆ ಅಂತನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೆ. ಹಾಗೆ ಅರ್ಥವನ್ನು ನಾವು ತಿಳಿದುಕೊಳ್ಳುವುದು ಸಾಧ್ಯವಿದೆ. ಬಹಳ ಸುಂದರವಾದ ಅರ್ಥ ಬರ್ತದೆ. ಸುಂದರವಾದ ಮರಾಠಿಯಲ್ಲಿ ಹೇಳುವಂತೆ ಓಢಾತಾನಿನ ಯಾವ ಆಟೋಪ ಮಾಡಬೇಕಾದ ಅಗತ್ಯವೇ ಇಲ್ಲ, ಅಷ್ಟು ಸುಂದರವಾಗಿ ಅರ್ಥಗಳು ಅಲ್ಲಿ ಬರ್ತವೆ. ಹಾಗಾಗಿ ತತ್ಸವಿತುರ್ವರೆಣ್ಯಂ ಎಂಬಂತಹ 24 ಅಕ್ಷರಗಳು, ಕೇಶವನಾರಾಯಣ ಮಾಧವ ಗೋವಿಂದ ಎಂಬಂತಹ 24 ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಂಥದ್ದು. ಇದೇ ಒಂದು ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಒಬ್ಬ ವ್ಯಕ್ತಿ, ಅವರ ಹೆಸರನ್ನು ನಾನು ಹೇಳೋದಿಲ್ಲ, ಒಬ್ಬ ವ್ಯಕ್ತಿ ತುಂಬ ಆಕ್ರೋಶ ಮಾಡಿಕೊಂಡು ಕೇಶವಾಯ ಸ್ವಾಹ, ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇವತ್ತು ಯಾರೇ ಸಂಧ್ಯಾವಂದನೆಯನ್ನು ಮಾಡಲಿ, ಬ್ರಾಹ್ಮಣರೋ ಕ್ಷತ್ರಿಯರೋ ವೈಶ್ಯರೋ, ಶೈವರೋ ಶಾಕ್ತರೋ ಮಾಧ್ವರೋ ವೈಷ್ಣವರೋ ಅಥವಾ ಇನ್ಯಾವ ಪಂಥದವರೋ, ಅವು ಯಾರೇ ಸಂಧ್ಯಾವಂದನೆಯನ್ನು ಮಾಡಲಿ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ ಎಂಬುದಾಗಿ ಸಂಧ್ಯಾವಂದನವನ್ನು ಮಾಡ್ತಾರೆ. ಇದು ಸ್ಮೃತಿಗಳಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಯಾವುದು? ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ಅಥರ್ವವೇದಾಯ ಸ್ವಾಹ. ಆದರೆ ಕೇಶವಾಯ ಸ್ವಾಹ ಅಂತ ಅನ್ನೋದು ಮೊಟ್ಟ ಮೊದಲಿನ ಆಪ್ಷನ್. ಹಾಗಾಗಿ ಎಲ್ಲರೂ ಇದನ್ನೇ ಜಪ ಮಾಡ್ತಾರೆ, ಇದನ್ನೇ ಪಠನ ಮಾಡಿ
ನಾಮಸ್ಮರಣ ಮಾಡಿ ಆಚಮನಾದಿಗಳನ್ನು ಮಾಡ್ತಾರೆ. ಒಬ್ಬ ಶೈವರು ಅವರಿಗೆ ವಿಷ್ಣುವಿನ ಬಗ್ಗೆ ಇಷ್ಟು ದ್ವೇಷವಿದೆಯಲ್ಲ, ಒಂದರ್ಥದಲ್ಲಿ ಅವರು ಇದೆಲ್ಲ ಯೂಟ್ಯೂಬಲ್ಲಿ ಬಂದದ್ದಿದು. ಅವರು ಹೇಳ್ತಾ ಇದ್ದಾರೆ ತಮ್ಮ ಎಲ್ಲ ಆಡಿಯನ್ಸಿಗೆ, ಇವತ್ತಿನಿಂದ ನೀವು ಯಾರೂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಅಂತ ಸಂಕಲ್ಪ ಮಾಡಬೇಡಿ, ಆಚಮನ ಮಾಡಬೇಡಿ ಅಂತಾರೆ. ಇದು ಕೋಟಿ 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 ಸಂಖ್ಯಾಕರಾಗಿರುವಂತಹ ಸಂಧ್ಯಾವಂದನೆ ಮಾಡುವ ಸಜ್ಜನರೆಲ್ಲರೂ ಕೂಡ ಧರ್ಮಶಾಸ್ತ್ರದಿಂದ ಪುರಾಣಗಳಿಂದ ತಿಳಿದಂತಹ ತತ್ವ ಅದು ಕೇಶವಾದಿ ನಾಮಗಳಿಂದ ಆಚಮನವನ್ನು ಮಾಡುವುದು. ಅದನ್ನು ಈ ವ್ಯಕ್ತಿ ಅದನ್ನು ಹೇಗೆ ಖಂಡನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ಸರ್ವಥಾ ಸಾಧ್ಯವಾಗುವುದಿಲ್ಲ, ಇರಲಿ. ಹಾಗಾಗಿ ಇದು ಕೇಶವಾದಿನ 24 ರೂಪಗಳನ್ನು ವರ್ಣನೆ ಮಾಡತಕ್ಕಂಥದ್ದು ತತ್ಸವಿತುರ್ವರೆಣ್ಯಂ ಅನ್ನುವಂತಹ ಗಾಯತ್ರಿ ಮಂತ್ರ. ತತ್ಸವಿತುರ್ವರೆಣ್ಯಂ ಅಂತನ್ನುವಂತಹ ಏನು ಗಾಯತ್ರಿ ಮಂತ್ರವಿದೆ, ಇದರಲ್ಲಿ 3 ಪಾದಗಳಿವೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ತಮ್ಮೆಲ್ಲರಿಗೆ ಗೊತ್ತಿದೆ. ಈ 3 ಪಾದಗಳ ಜೊತೆಗೆ ಇನ್ನೊಂದು 4ನೆಯ ಪಾದವಿದೆ. ಆ 4ನೆಯ ಪಾದ ಯಾವುದು ಅಂದರೆ ಓಂಕಾರ. ಓಂಕಾರ ಎನ್ನುವುದು ಪ್ರಣವ ಮಂತ್ರ ಅಂತನ್ನುವುದು ಇದು 4ನೆಯ ಪಾದ. ಆ 4ನೆಯ ಪಾದವೇನಿದೆಯಲ್ಲ, ಆ 4ನೆಯ ಪಾದ ಈ 3 ಪಾದ, ಹೀಗೆ 3 ಸೇರಿದಾಗ 4 ಪಾದಗಳಾಗತ್ತೆ. ಈ 4 ಪಾದಗಳಿಂದ ಪ್ರತಿಪಾದ್ಯನಾಗಿರುವ ಭಗವಂತನ ರೂಪಗಳನ್ನು ಬೃಹದಾರಣ್ಯಕ ಹೇಳ್ತದೆ, ವರ್ಣನೆ ಮಾಡ್ತದೆ. ಛಾಂದೋಗ್ಯ ವರ್ಣನೆ ಮಾಡ್ತದೆ. ಬೃಹದಾರಣ್ಯಕ ಹೇಳ್ತದೆ ಲೋಕಗಳು 14 ಲೋಕಗಳೇನಿವೆ, ಆ 14 ಲೋಕಗಳಲ್ಲೂ ಅಂತರ್ಯಾಮಿಯಾಗಿರುವ ಯಾವ ಭಗವಂತನೋ ಅವನು ಗಾಯತ್ರಿಯ 1 ಪಾದದಿಂದ ಪ್ರತಿಪಾದ್ಯ. ವೇದಗಳು, ಋಗ್ವೇದ ಯಜುರ್ವೇದ ಸಾಮವೇದ ಎಂಬಂತಹ ಯಾವ ವೇದಗಳಿವೆ, ಆ ವೇದ ಅಕ್ಷರಗಳಿಂದ ವೇದಗಳಿಂದ ಪ್ರತಿಪಾದ್ಯನಾಗಿರುವ ವೇದಗಳಲ್ಲಿ ಅಂತರ್ಯಾಮಿಯಾಗಿರುವ ಯಾವ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನಿದ್ದಾನೋ ಆ ಭಗವಂತ ಗಾಯತ್ರಿಯ ಮತ್ತೊಂದು ಪಾದದಿಂದ ಪ್ರತಿಪಾದ್ಯನಾಗಿದ್ದಾನೆ. 3ನೇ ಪಾದದಿಂದ ಪ್ರತಿಪಾದ್ಯನಾದವನು ಪರಮಾತ್ಮ, ಸಂಕರ್ಷಣ ರೂಪಿಯಾದ ಪರಮಾತ್ಮ. ಆ ಭಗವಂತ ವಾಯುದೇವರಲ್ಲಿ, ಪ್ರಾಣದೇವರಲ್ಲಿ, ಅರ್ಥಾತ್ ಸಕಲ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಆ ಓಂಕಾರದಿಂದ ಪ್ರತಿಪಾದ್ಯನಾಗಿರುವ ಯಾವ ಭಗವಂತನೋ ಆ ಓಂಕಾರದಿಂದ ಪ್ರತಿಪಾದ್ಯನಾದ ಪರಮಾತ್ಮ, ಆ ಭಗವಂತ ಸೂರ್ಯಾಂತರ್ಗತಳಾದ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಲೋಕ ವೇದ ಸಮೀರ ರಮಾಂತರ್ಗತ ಪ್ರಣಮಖ್ಯತುರೀಯ ಪಾದೋಪೇತ ಗಾಯತ್ರೀ ಪಾದ ಚತುಷ್ಟಯ ಪ್ರತಿಪಾದ್ಯ. ಈ ರೀತಿಯಾಗಿ ಭಗವಂತನ ಉಪಾಸನೆ ಅಂದರೆ ಏನಾಯಿತು, ನಾವು ನಮ್ಮ ಮನೆಯಲ್ಲಿ ಒಂದು ಆಸನವನ್ನು ಹಾಕಿಕೊಂಡು ಕೂತ್ಕೊಂಡು ನಾವು ಉಪಾಸನೆ ಮಾಡುವಾಗ ಯಾರೆಲ್ಲದರ ಉಪಾಸನೆ ಮಾಡ್ತೇವೆ ಅಂತಂದರೆ 14 ಲೋಕಗಳಲ್ಲಿ ವ್ಯಾಪ್ತನಾದ ಭಗವಂತನ ಉಪಾಸನೆಯನ್ನು ಮಾಡ್ತೇವೆ ಕೇವಲ 1 ಪಾದವನ್ನು ಪಠನ ಮಾಡುವುದರಿಂದ. ಅನಂತ ವೇದಗಳಲ್ಲಿ, ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಪ್ರತಿಪಾದ್ಯನಾದ ಅಂತರ್ಯಾಮಿಯಾದ ಯಾವ ಭಗವಂತನೋ ಅವನ ಉಪಾಸನೆಯನ್ನು ಮಾಡ್ತೇವೆ 2ನೇ ಪಾದವನ್ನು ಪಠನ ಮಾಡುವುದರಿಂದ. ನಾವೆಲ್ಲರೂ ತಿಳಿಬೇಕು, ಗಾಯತ್ರಿಯನ್ನು ಮಾಡಬೇಕೋ ಬಿಡಬೇಕೋ ನೋಡ್ಕೊಳ್ಳಿ. ಎಂಥ ಅದ್ಭುತವಾದ ಮಂತ್ರವಿದೆ, ಲೋಕೋತ್ತರವಾದ ಮಂತ್ರ ಇದು. ಲೋಕವೇದ ಸಮೀರ ಅನಂತ ಜೀವರಾಶಿಗಳು, ಆ ಅನಂತ ಜೀವರಾಶಿಗಳಲ್ಲಿ ಇರುವಂತಹ ಯಾವ ಮುಖ್ಯ ಪ್ರಾಣದೇವರೋ ಪ್ರಾಣಾಪಾನಂ ವ್ಯಾನರೋ ಅವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡಿದಂತಾಗತ್ತೆ. ಈ 3 ಕೂಡ ದಾನವಾಗಿ ಕೊಟ್ಟಿದ್ದಾನೆ ಭಗವಂತ ಬ್ರಹ್ಮದೇವರಿಗೆ. ಏನಿದು 3 ಏನು ಅಂದರೆ, ಲೋಕ ಎನ್ನುವುದು ಟೆರಿಟರಿ, ಕಂಟ್ರಿ, ಜಗತ್ತು, ದೇಶ, ಅದನ್ನು ಕೊಟ್ಟ. ವೇದ ಇದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ಅದನ್ನು ಕೊಟ್ಟ ಭಗವಂತ ಬ್ರಹ್ಮದೇವರಿಗೆ. ನಿಯಮನ ಮಾಡುವುದಕ್ಕೆ ಪ್ರಜೆಗಳು ಬೇಕು, ಜೀವರಾಶಿಗಳಿದ್ದಾರೆ, ಆ ಜೀವರಾಶಿಗಳೆಂಬ ಪ್ರಜೆಗಳನ್ನು ಅದರೊಳಗೆ ಇಟ್ಟಿದ್ದಾನೆ. ಹಾಗಾಗಿ ದೇಶವನ್ನು, ಸಂವಿಧಾನವನ್ನು, ಜೀವರಾಶಿಗಳನ್ನು ಕೊಟ್ಟು ಬ್ರಹ್ಮದೇವರಿಗೆ ಅದಕ್ಕೆ ಕಾರ್ಯಾಧ್ಯಕ್ಷನನ್ನಾಗಿ ಮಾಡಿ ಅವರನ್ನು ಸಮಗ್ರವಾಗಿರುವಂತಹ
ಪ್ರಧಾನಮಂತ್ರಿಯಾಗಿ ಪರಮಾತ್ಮ ಅವರನ್ನು ನೇಮಕ ಮಾಡಿದ್ದಾನೆ. ಇಂತಹ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಹೇಳುವ ಇಂಥ ಭಗವಂತನ ರೂಪವನ್ನು ಎಲ್ಲ 14 ಲೋಕಗಳಲ್ಲಿ, ಎಲ್ಲ ವೇದಗಳಲ್ಲಿ, ಅನಂತ ಜೀವರಾಶಿಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಆ ಭಗವಂತನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಎಂಬ ಹಾಗೂ ವಾಸುದೇವ ಎಂಬ ರೂಪದಿಂದ ಲಕ್ಷ್ಮೀದೇವಿಯಲ್ಲಿ ಅಂತರ್ಯಾಮಿಯಾಗಿದ್ದಂತಹ ಭಗವಂತನ ಉಪಾಸನೆಯನ್ನು ನಮಗೆ ಮಾಡಲು ಸಾಧ್ಯವಾಗುತ್ತದೆ. ಕೇವಲ ಗಾಯತ್ರಿ ಮಂತ್ರವನ್ನು ಒಂದು ಬಾರಿ ಪಠನ ಮಾಡಿದರೂ, ಚಿಂತನೆ ಮಾಡಿದರೆ ಈ ಎಲ್ಲ ಭಗವದ್ ರೂಪದ ಉಪಾಸನೆಯಾಯಿತು. ಇದು ಒಂದು ರೀತಿಯಿಂದ 4 ಪಾದಗಳಿವೆ. ಆ 4 ಪಾದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಭಗವಂತನೇನೋ ಆ 4 ಪಾದಗಳಿಂದ ಪ್ರತಿಪಾದ್ಯನಾದ ಭಗವಂತನ ಉಪಾಸನೆ ಮಾಡುವುದಕ್ಕೆ ಏನೊಂದು ಮಂತ್ರ ಬೇಕೋ ಆ ಮಂತ್ರವನ್ನು ಶಾಸ್ತ್ರಕಾರರು ಗಾಯತ್ರಿ ಮಂತ್ರದ ಮುಖೇನ ನಮಗೆ ಕೊಟ್ಟಿದ್ದಾರೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಒಂದು ಇನ್ನೊಂದು ಮಾತು, ಇದೇ ಗಾಯತ್ರಿ ಮಂತ್ರ, ಇದಕ್ಕೆಲ್ಲ ವಿವರಣೆಗಳಿವೆ. ಲೋಕ ಏನು, ಸವೇದವೇನು, ಭೂಹು ಭುವಃ ಸ್ವಹ, ಇದೆಲ್ಲದರ ವಿವರಣೆ ಬೃಹದಾರಣ್ಯಕೋಪನಿಷತ್ತಿನ ಕೊನೆ ಭಾಗದಲ್ಲಿ ಬರ್ತದೆ. ಆ ಎಲ್ಲ ವಿವರಣೆಯನ್ನು ಹೆಚ್ಚು ಹೊತ್ತಿಲ್ಲ, ಮಾಡುವುದಿಲ್ಲ. ಇನ್ನು ಎರಡನೇ ಭಾಗವೇನು ಅಂತಂದರೆ, ನಮ್ಮ ದೇಹದಲ್ಲಿ 4 ಭಾಗಗಳಿವೆ. ನಮ್ಮ ದೇಹದಲ್ಲೇನೆ 4 ಅಂಶಗಳಿವೆ. ಒಂದು, ನಾವು ನಮ್ಮ ದೇಹ ಸ್ಥೂಲ ದೇಹವೇನಿದೆಯಲ್ಲ, ಆ ಸ್ಥೂಲ ದೇಹದಲ್ಲೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಆ ಸ್ಥೂಲ ದೇಹದಲ್ಲಿ ವ್ಯಾಪ್ತನಾಗಿರುವಂತಹ ಯಾವ ಭಗವಂತನೋ ಆ ಭಗವಂತ ಒಂದು ಪಾದದಿಂದ ಪ್ರತಿಪಾದ್ಯ. ಈ ಸ್ಥೂಲ ದೇಹದ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನೇನೋ ಅವನು ಮತ್ತೊಂದು ಪಾದದಿಂದ ಪ್ರತಿಪಾದ್ಯ. ಜೀವಸ್ವರೂಪ ದೇಹವಿದೆ. ಆ ಸ್ವರೂಪ ದೇಹಕ್ಕೆ ನಿಯಾಮಕನಾಗಿ ಅದರಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನೇನೋ ಅವನು 3ನೇ ಪಾದದಿಂದ ಪ್ರತಿಪಾದ್ಯ. ಜೀವಸ್ವರೂಪದಲ್ಲಿ, ಹೃದಯದಲ್ಲಿ, ಜೀವನ ಹೃದಯದಲ್ಲಿ, ದೇಹದ ಹೃದಯವಲ್ಲ. ಜಡವಾದ ದೇಹದ ಹೃದಯ ಬೇರೆ, ಸ್ವರೂಪ ದೇಹದ ಹೃದಯ ಬೇರೆ. ಆ ಜಡವಾದ ಹೃದಯವಲ್ಲ, ಕಿಂತು ಜೀವಸ್ವರೂಪದ ಹೃದಯವೇನಿದೆಯೋ ಆ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ಯಾವ ಭಗವಂತನೋ ಅವನು 4ನೇ ಪಾದದಿಂದ ಪ್ರತಿಪಾದ್ಯ. ಹೀಗೆ 4 ಪಾದಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮ ದೇಹದಲ್ಲೇನೆ, ನಮ್ಮ ಫಿಸಿಕ್ಕಿನಲ್ಲೇನೆ ಪರಮಾತ್ಮನ ಸಮಾವೇಶವಾಗಿ ಬಿಟ್ಟಿದೆ. ಗಾಯತ್ರಿ ಮಂತ್ರದಿಂದ ಪ್ರತಿಪಾದ್ಯನಾದವ. ಏನು ಅದ್ಭುತ, ಎಂಥ ವಿಚಿತ್ರ. ಹಾಗಾಗಿ ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ, ರೂಪಭೇದೇನ ಚತುರೂಪಾತ್ಮಕ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಸೂಚನೆ ಮಾಡಿದ್ದಾರೆ, ಸಂಕ್ಷೇಪವಾಗಿ ಹೇಳಿದ್ದಾರೆ. ಅದು ಛಾಂದೋಗ್ಯದಲ್ಲಿ ಹೇಳಿದಂಥದ್ದು. ಇದರ ಮೇಲೆ ಮತ್ತೊಂದು ಅದ್ಭುತವಾಗಿರುವಂತಹ ಭಗವಂತನ ರೂಪವಿದೆ. ಇನ್ನೊಂದು ಭಗವಂತನ 4 ರೂಪಗಳ ವ್ಯೂಹವನ್ನು ಹೇಳ್ತಾರೆ. ಆ ವ್ಯೂಹ ನಾವು ಕೂತಲ್ಲೇ ಬೈಠೆ ಇಲ್ಲೇ ಕೂತಲ್ಲೇನೆ ಭಗವಂತ ಶ್ವೇತದ್ವೀಪ, ಅನಂತಾಸನ, ವೈಕುಂಠವೆಂಬ ಸ್ಥಾನಗಳಲ್ಲಿ ವಿರಾಜಮಾನನಾದ ಅತ್ಯಂತ ಆನಂದದಿಂದ ತನ್ನ ವೈಭವದಿಂದ ಏನು ಮೆರೆಯುವ ಭಗವಂತನಿದ್ದಾನೆ. ಆ ಭಗವಂತನ ರೂಪಗಳನ್ನು ಈ ಗಾಯತ್ರಿ ಮಂತ್ರದ 3 ಪಾದ ಪ್ರತಿಪಾದನೆ ಮಾಡಿದರೆ, ಇನ್ನೊಂದು ಪಾದ ಸರ್ವಜೀವರ ಅಂತರ್ಯಾಮಿಯಾಗಿರುವ ಭಗವಂತನ ರೂಪವನ್ನು ಪ್ರತಿಪಾದನೆ ಮಾಡ್ತದೆ. ನಾನು 1000 ಜನರನ್ನು ಭೋಜನಕ್ಕೆ ಕರೆದಿದ್ದೇನೆ. ಆ 1000 ಜನರಲ್ಲಿ ಅಂತರ್ಯಾಮಿಯಾಗಿದ್ದಂತಹ ಭಗವಂತನ ಉಪಾಸನೆಯನ್ನು ಮಾಡಲಿಕ್ಕೆ ನನ್ನ ಮನಸ್ಸಾಗಿದೆ. ಹೀಗೆ ಆಲೋಚನೆ ಬಂದರೆ ಸಾಕು, ಗಾಯತ್ರಿ ಮಂತ್ರವನ್ನು ಜಪ ಮಾಡಿದ ಮಾತ್ರಕ್ಕೆ ಬಂದ ಎಲ್ಲ ಜನರ, ಸಜ್ಜನರ, ಬ್ರಾಹ್ಮಣರ, ವಿದ್ವಾಂಸರ ಎಲ್ಲರ ಹೃದಯದಲ್ಲಿ ವಾಸವಾಗಿರುವ ಯಾವ ಭಗವಂತನೋ ಆ ಭಗವಂತನ ಆರಾಧನೆ ಆಯಿತು ಒಂದೇ ಮಂತ್ರದಿಂದ. ಹೀಗೆ ಗಾಯತ್ರಿ ಮಂತ್ರ ಶ್ವೇತದ್ವೀಪ ಸ್ಥಿತ, ಅನಂತಾಸನ ಸ್ಥಿತ, ವೈಕುಂಠ ಸ್ಥಿತ, ಸರ್ವಜೀವ ಸ್ಥಿತ,
ರೂಪಭೇದೇನ ಚತುರೂಪಾತ್ಮಕನಾಗಿರುವ ಭಗವಂತ ಎಂಬುದಾಗಿ ಆ ಮಾತನ್ನೂ ಕೂಡ ಛಾಂದೋಗ್ಯೋಪನಿಷತ್ತು ನಮಗೆ ತಿಳಿಸ್ತದೆ. ಇನ್ನು ಆದ್ದರಿಂದ ಪರಮಾತ್ಮನ ಈ 4 ರೂಪಗಳೇನಿವೆ ಅಂದರೆ 4 ರೂಪಗಳ ಅನೇಕ ವ್ಯೂಹಗಳು. ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ ಒಂದು ಗುಂಪು, ಲೋಕ ವೇದ ಸಮೀರ ರಮಾಂತರ್ಗತ ಪ್ರಣವಖ್ಯ ತುರೀಯ ಪಾದೋಪೇತ ಗಾಯತ್ರಿ ಪಾದಚತುಷ್ಟಯ ಪ್ರತಿಪಾದ್ಯವಾದದ್ದು ಮತ್ತೊಂದು ರೂಪ, ಮತ್ತೊಂದು ವ್ಯೂಹ. ಇನ್ನೊಂದು ವೈಕುಂಠ ಸ್ಥಿತ, ಅನಂತಾಸನ ಸ್ಥಿತ, ಶ್ವೇತದ್ವೀಪ ಸ್ಥಿತ, ಸರ್ವಜೀವಸ್ಥಿತ ಅನ್ನುವುದಾಗಿ 4 ರೂಪ. ಇದಲ್ಲದೆ ಸೂರ್ಯಾಂತರ್ಯಾಮಿಯಾದ ಭಗವಂತನ ರೂಪ, ಅಲ್ಲದೆ ಕೇಶವನಾರಾಯಣ ಎಂಬಂತಹ ಭಗವಂತನ ರೂಪ. ಇದನ್ನು ಬಿಟ್ಟು ಇನ್ನು 6 ಕುಕ್ಷಿಗಳಿವೆ. ಕುಕ್ಷಿ ಎಂದರೆ ವಿಭಾಗ. 6 ಕುಕ್ಷಿಗಳು ಅಂದರೆ 6 ವಿಭಾಗವಿದೆ. ತತ್ಸವೀತುರ್ 4 ಅಕ್ಷರದ ಒಂದು ಭಾಗ, ವರೇಣೀಯಂ 4 ಅಕ್ಷರದ ಇನ್ನೊಂದು ವಿಭಾಗ, ಭರ್ಗೋ ದೇವ ಈ 4 ಅಕ್ಷರದ 3ನೇ ವಿಭಾಗ, ಸ್ಯಧೀಮಹಿ ಈ 4 ಅಕ್ಷರದ 4ನೇ ವಿಭಾಗ, ಧಿಯೋ ಯೋ ನಃ 5ನೇ ಭಾಗ, ಪ್ರಚೋದಯಾತ್ 6ನೇ ಭಾಗ. ಹೀಗೆ 4 ಅಕ್ಷರದ 6 ಭಾಗಗಳಾಗುತ್ತವೆ 24 ಅಕ್ಷರದ ಗಾಯತ್ರಿ ಮಂತ್ರದಲ್ಲಿ. ಆ 4 ಅಕ್ಷರಗಳಿಂದ ಪ್ರತಿಪಾದ್ಯನಾದವನು ಮತ್ತೆ ಭಗವಂತನ ಬೇರೆ ಬೇರೆ ರೂಪಗಳಿವೆ. ಇವುಗಳನ್ನು ವಿವರಣೆ ಮಾಡಲು ಸಾಧ್ಯವಿದೆ, ಸಮಯವಿಲ್ಲ, ನಾನು ತುಂಬ ಹೆಚ್ಚು ವಿವರಣೆ ಮಾಡೋದಿಲ್ಲ. ಆ ರೂಪಗಳು ಯಾವುವು ಅನ್ನುವುದನ್ನು ಮಾತ್ರ ನಾನು ಹೇಳ್ತೇನೆ. ಅದು ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಶ್ರೀಮದಾಚಾರ್ಯರು ಅತಿ ಚಿಕ್ಕ ಬಾಲಕ, ನನ್ನ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿ ಕೂತಿದ್ದಾನೆ, ಚಿಕ್ಕ ಬಾಲಕ. ಆ ಚಿಕ್ಕ ಬಾಲಕನಿಗೂ ಕೂಡ ಗಾಯತ್ರಿ ಮಂತ್ರದಲ್ಲಿ ಉಪನಯನವಾದ ಮೇಲೆ ಅಧಿಕಾರ ಬರ್ತದೆ. ಬ್ರಹ್ಮದೇವರಿಗೆ ಮಾತ್ರ ಪರಿಪೂರ್ಣವಾದ ಅಧಿಕಾರವಿದೆ, ಇನ್ಯಾರಿಗೂ ಇಲ್ಲ. ರುದ್ರಾದಿ ದೇವತೆಗಳಿಗೂ ಪರಿಪೂರ್ಣ ಅಧಿಕಾರವಿಲ್ಲ ಅಂತ ಹೇಳ್ತಾರೆ. ಅಂಥದ್ದು ಮಂತ್ರ ಗಾಯತ್ರಿ ಮಂತ್ರ. ಹಾಗಾಗಿ ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. ಗಾಯತ್ರಿ ಅಂತನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳುತ್ತದೆ ಟೀಕಾಕೃತ್ಪಾದರು. ಅದನ್ನು ಸಂಕ್ಷೇಪವಾಗಿ ಗಾನತ್ರಾಣ ಕರ್ತೃತ್ವಂ. ಗಾನತ್ರಾಣ ಕರ್ತೃತ್ವಂ ಅಂದ್ರೆ ಅರ್ಥ ಏನು ಅಂದರೆ ತನ್ನ ಮಹಿಮೆಯನ್ನು ತಾನೇ ವರ್ಣನೆ ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ದೇವರು ಏನಿದ್ದಾನೆ ನಮಗೆ ಗೊತ್ತೇ ಇಲ್ಲ. ದೇವರು ಏನು ಮಹಿಮೆ ಇದೆ, ದೇವರು ಎಂಥ ಗುಣವಂತ, ಏನವನ ಸಾಮರ್ಥ್ಯ, ಏನವನ ಉತ್ಕರ್ಷ ಅನ್ನುವುದೇನೂ ಗೊತ್ತಾಗಲು ಸಾಧ್ಯವಿಲ್ಲ. ಹಾಗಾಗಿ ದೇವರ ಮಹಿಮೆಯನ್ನು ನಾವು ತಿಳಿದುಕೊಳ್ಳುವುದು ಸಾಧ್ಯವಿಲ್ಲವಾದ್ದರಿಂದಾಗಿ ದೇವರೇ ನಮಗೆ ತನ್ನ ಮಹಿಮೆಯನ್ನು ವರ್ಣನೆ ಮಾಡಬೇಕಾದ್ದರಿಂದ ಪರಮಾತ್ಮ ಗಾಯ ಎಂದರೆ ಗಾಯತಿ. ಪರಮಾತ್ಮ ತನ್ನ ಗುಣಮಾನ, ತನ್ನ ಮಹಿಮೆಯನ್ನು, ತನ್ನ ಮಹಾತ್ಮ್ಯವನ್ನು ಹಾಗೂ ಕ್ರಿಯೆಯನ್ನು ವರ್ಣನೆ ಮಾಡ್ತಾನೆ. ಆದ್ದರಿಂದ ಗಾಯತ್ರಿ. ತ್ರ ಎನ್ನುವ ಶಬ್ದಕ್ಕೆ ಅರ್ಥ ರಕ್ಷಣೆ ಮಾಡ್ತಾನೆ, ತನ್ನ ತತ್ವವನ್ನು ಉಪದೇಶ ಮಾಡ್ತಾನೆ. ಆ ಜ್ಞಾನವನ್ನು ಪಡೆದವರಿಗೆ ಭಗವಂತ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಪಾಂತ್ವಸ್ಮಾನ್. ಹಾಗಾಗಿ ಗಾಯತ್ರಿ ಎನ್ನುವಂತಹ ಶಬ್ದದಿಂದ ವಾಚ್ಯನಾದ ಯಾವ ಭಗವಂತನ ರೂಪವಿದೆಯೋ ಅದು ಹೆಣ್ಣು ರೂಪ, ಸ್ತ್ರೀ ರೂಪ. ಪರಮಾತ್ಮ ಇದು ಗಾಯತ್ರಿ ಶಬ್ದದಿಂದ ವಾಚ್ಯಳಾದವಳು. ಇಲ್ಲಿ ಗಾಯತ್ರಿ ಅಂತನ್ನುವ ಶಬ್ದದಿಂದ ವಾಚ್ಯಳಾದವಳು ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತನ್ನುವ ಬ್ರಹ್ಮನ ಪತ್ನಿಯರು ಅಂತ ಸರ್ವಥಾ ಭಾವಿಸಬೇಡಿ. ಜಗತ್ತಿನೊಳಗೆ ಆ 5 ಮುಖಗಳ ಒಂದು ಹೆಣ್ಣಿನ ರೂಪವನ್ನು ತಂದಿಡ್ತಾರೆ ಗಾಯತ್ರಿ ಅಂತಂದಾಗ. ನಮ್ಮಲ್ಲೂ ಅನೇಕ ಜನರಿಗೆ ಭ್ರಾಂತಿ. ಆ 5 ರೂಪದ 5 ಮುಖದ ಯಾವ ರೂಪವಿದೆಯೋ ಆ ರೂಪವನ್ನು ತಂದಿಡ್ತಾರೆ. ಅದು ಸರಿ, ತಂದಿಟ್ಟ ಚಿಂತೆ ಇಲ್ಲ. ಆದರೆ ಅದು ಬ್ರಹ್ಮಪತ್ನಿ, ಬ್ರಹ್ಮದೇವರ ಮಡದಿ ಎಂಬುದಾಗಿ ತಿಳಿಯತಕ್ಕದ್ದಲ್ಲ. ಸ್ವಯಂ ನಾರಾಯಣ ಪರಮಾತ್ಮ ಭಗವಂತ ಇದ್ದಾನವನು. ಅವನು ಗಾಯತ್ರಿ ಶಬ್ದ ವಚನಾಗಿದ್ದಾನೆ. ಎರಡನೇದ್ದು 4 ಅಕ್ಷರಗಳಿಂದ ಪ್ರತಿಪಾದ್ಯವಾದಂಥದ್ದು ಭೂತ. ಭೂತ ಎಂದರೆ
ಭೂತ ಶಬ್ದಕ್ಕೆ ಅರ್ಥಗಳೇನು? ಅತೀತ ಅಂತ ಒಂದು ಅರ್ಥ, ಭೂತ ಅಂದರೆ ಭೂತ ಪ್ರೇತ ಪಿಶಾಚ ಅಂತ ಅರ್ಥ. ಯಾವ ಅರ್ಥ ಇಲ್ಲ. ಭೂತ ಅಂದರೆ ಅನಂತ ಗುಣಪೂರ್ಣನಾದ ಅನಂತನಾಗಿರುವ ಭಗವಂತ ಅಂತ ಅರ್ಥವಿದೆ. ಅನಂತ ರೂಪಗಳು, ಮತ್ಸ್ಯಕೂರ್ಮಾದಿ ಅನಂತ ರೂಪಗಳು. ಆ ಅನಂತ ರೂಪಗಳನ್ನು ಕೂಡ ಗಾಯತ್ರಿ ಮಂತ್ರದ 2ನೆಯ 4 ಅಕ್ಷರಗಳ ಗುಂಪು ಪ್ರತಿಪಾದಿಸ್ತದೆ. ಗಾಯತ್ರಿ ಜಪವನ್ನು ಮಾಡುವವರು ಪರಮಾತ್ಮನ ಅನಂತ ರೂಪಗಳನ್ನು ವರ್ಣನೆ ಮಾಡಿದಂತಾಯಿತು. ಅನಂತ ರೂಪಗಳ ಸ್ತೋತ್ರವನ್ನು ಮಾಡಿದಂತಾಯಿತು. ಗಾಯತ್ರಿ ಭೂತ. 3ನೇದಾಗಿ ಯಾರಿಗೆ ಮಾತಿನ ದೋಷವಿದೆಯಲ್ಲ ಅವರು ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಅವರಿಗೆ ವಾಕ್, ನಾಲಿಗೆಯಲ್ಲಿ ಹಯಗ್ರೀವ ರೂಪವಾದ, ಅದು ಎಂಥ ಹಯ? ಹೆಣ್ಣು ಸ್ತ್ರೀ ಹಯ ರೂಪನಾದ ಪರಮಾತ್ಮ ನಮ್ಮ ನಾಲಿಗೆಯಲ್ಲಿ ಇದ್ದು ಪ್ರತಿಪಾದ್ಯನಾಗಿದ್ದಾನೆ. ಅವನು ಅನುಗ್ರಹವನ್ನು ಮಾಡ್ತಾನೆ ವಾಕ್ ನಾಮಕನಾಗಿ. ವಾಕ್ ಶಕ್ತಿಯನ್ನು, ಮಾತಾಡುವ ಶಕ್ತಿಯನ್ನು ಅತ್ಯಂತ ಸಮಂಜಸವಾದ, ಅತ್ಯಂತ ಶುದ್ಧವಾದ, ಪ್ರಮಾಣಭೂತವಾದ ವಾಕ್ಯಗಳನ್ನು ಮಾತಾಡಿ ದೇವರನ್ನು ಸಂತೋಷಗೊಳಿಸಬಹುದಲ್ಲ ಹೇಗೆ ಹನುಮಂತ ದೇವರು, ಆ ರೀತಿಯಾಗಿ ಪರಮಾತ್ಮನನ್ನು ಸಂತೋಷಗೊಳಿಸುವಂತೆ ಮಾತಾಡಬೇಕಾದರೆ ಆ ವಾಕ್ನಾಮಕನಾದ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆಯಬೇಕು. ಅದು ನಮ್ಮ ನಾಲಿಗೆಯಲ್ಲಿ ಅಂತರ್ಯಾಮಿಯಾಗಿ ಇರುವ ಸ್ತ್ರೀ ರೂಪ ಹಯಶೀರ್ಷವ ಅಂತ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಇದು 3ನೇದು. 4ನೇದ್ದು ನಮ್ಮೆಲ್ಲರಿಗೆ ಆಧಾರವಾಗಿರುವಂತಹ ಪೃಥಿವಿ, ಭೂಮಿ. ಯಾವ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೇವೆ ಆ ಭೂಮಿ, ಯಾವ ಭೂಮಿಯನ್ನು ನಾವು ಮೀರಿ ಇರಲು ಸಾಧ್ಯವಿಲ್ಲ ಅಂಥ ಭೂಮಿ, ಆ ಭೂಮಿಯಲ್ಲಿ ಪೃಥಿವಿಯಲ್ಲಿ ಅಂತರ್ಯಾಮಿಯಾದ ಯಾವ ಭಗವಂತನೋ ಆ ಭಗವಂತ ಇನ್ನೊಂದು 4 ಅಕ್ಷರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನೂ ಗಾಯತ್ರಿಯಿಂದ ಪ್ರತಿಪಾದ್ಯನಾದವ. ಮತ್ತೊಬ್ಬ 4 ಅಕ್ಷರಗಳಿಂದ ಪ್ರತಿಪಾದ್ಯನಾದ ಪರಮಾತ್ಮನ ರೂಪ ಅದು ನಮ್ಮ ಶರೀರ, ಇಡಿಯಾದ ಶರೀರ. ಇಡಿಯಾದ ಶರೀರದಲ್ಲಿ ಪ್ರಧಾನವಾಗಿರುವಂಥದ್ದು ಇದು ಸ್ರವಿಸಿ ಹೋಗದಿದ್ದಂತೆ ಗಟ್ಟಿಯಾಗಿ ನಿಂತುಕೊಂಡಿದೆ. ಮೈಯಲ್ಲೆಲ್ಲ ರಕ್ತ ತುಂಬಿದೆ, ಆದರೂ ಸ್ರವಿಸಿ ಹೋಗುವುದಿಲ್ಲ. ನರನಾಡಿಗಳು ನಮ್ಮನ್ನು ಕಟ್ಟಿ ಹಾಕಿವೆ, ಎಲ್ಲ ಹೊರಗಿರುವ ಚರ್ಮ ಕಟ್ಟಿ ಹಾಕಿದೆ. ಮುಖ್ಯ ಬ್ಯಾಲೆನ್ಸು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇದೆ. ಇದೆಲ್ಲ ಆದದ್ದು ಕೇವಲ ಶರೀರದ ಅಂತರ್ಯಾಮಿಯಾದ ಯಾವ ಭಗವಂತನೋ ಆ ಭಗವಂತನ ಕೃಪೆಯಿಂದ. ಹಾಗಾಗಿ ಶೀರ್ಯತೆ ಅನೇನೇತಿ ಶರ, ಯಾವ ಪರಮಾತ್ಮನ ಪ್ರೇರಣೆಯಿಂದಾಗಿ ನಾಶವಾಗುತ್ತದೆ, ಯಾವ ಪರಮಾತ್ಮನ ಪ್ರೇರಣೆಯಿಂದಾಗಿ ತನ್ನ ಕಾರ್ಯವನ್ನು ಮಾಡುತ್ತದೆ ಅಂತಹ ಈ ದೇಹ ಅಥವಾ ಇಡೀ ಜಗತ್ತು. ಆದ್ದರಿಂದಾಗಿ ಪರಮಾತ್ಮನಿಗೇನೆ ಶರೀರ ಅಂತ ಹೆಸರು. ಆ ಶರೀರ ಎಂಬ ಹೆಸರಿನ ದೇವರು ನಮ್ಮ ಎಲ್ಲರ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದು ಅದನ್ನು ಕಾಪಾಡುತ್ತಿದ್ದಾನೆ. ಹಾಗಾಗಿ ಗಾಯತ್ರಿ ಭೂತ ವಾಕ್ ಪೃಥಿವೀ ಶರೀರ. 6ನೇದ್ದು ಹೃದಯ. ಹೃತ್ ಅಂದರೆ ನಮ್ಮ ಹೃದಯ, ಅದರಲ್ಲಿ ಅಯ ಎಂದರೆ ವಾಸವಾಗಿದ್ದವ. ಹೃದಯದಲ್ಲಿ ವಾಸವಾಗಿದ್ದು ಯಾವ ಭಗವಂತ ನಮ್ಮನ್ನು ಪ್ರೇರಿಸ್ತಾನೆ, ಎಲ್ಲ ವಿಧವಾಗಿರುವಂತಹ ಕರ್ಮಗಳಿಗೆ, ಮನಸ್ಸಿಗೆ, ಮಾತಿಗೆ, ಇಂದ್ರಿಯಗಳಿಗೆ, ದೇಹಕ್ಕೆ ಪ್ರೇರಣೆ ಮಾಡ್ತಾನೋ ಅಂತಹ ಭಗವಂತ ಅವನು ನಮ್ಮ ಹೃದಯದಲ್ಲಿ ವಾಸವಾಗಿದ್ದಾನೆ. ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಆ ಪರಮಾತ್ಮ ನಮ್ಮೆಲ್ಲರ ಹೃದಯದಲ್ಲಿದ್ದು ಸರ್ವ ವಿಧವಾದ ಪ್ರೇರಣೆಗಳನ್ನು, ಆತ್ಮನಿಗೆ ಪ್ರೇರಣೆಯನ್ನು ಮಾಡುವವ. ಆತ್ಮನನ್ನು ಬಿಟ್ಟು ಪ್ರಾಣ ಮನಸ್ಸುಗಳಿಗೆ, ಬುದ್ಧಿಗಳಿಗೆ ಹಾಗೂ ಇಂದ್ರಿಯಗಳಿಗೆ ಮತ್ತು ದೇಹಕ್ಕೆ ಎಲ್ಲದಕ್ಕೂ ಕೂಡ ಪ್ರೇರಣೆ ಮಾಡುವಂಥವನು ಪರಮಾತ್ಮ. ಅಂಥ ಪ್ರೇರಕನಾಗಿರುವಂತಹ ಯಾವ ಭಗವಂತನೋ ಆ ಭಗವಂತ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇದ್ದಾನೆ. ಅವನ ಹೆಸರೇ ಹೃದಯ. ಈ ವಿಧವಾದಂತಹ ಭಗವಂತನ ರೂಪಗಳನ್ನು ವರ್ಣನೆ ಮಾಡುವಂಥದ್ದು ಗಾಯತ್ರಿ ಮಂತ್ರ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಾಯತ್ರಿ ಭೂತ ವಾಕ್ ಪೃಥಿವಿ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ. 6 ರೂಪನಾದ ಪರಮಾತ್ಮ
ನಾಲ್ಕು ರೂಪನಾದ ಪರಮಾತ್ಮ, ನಾಲ್ಕು ರೂಪನಾದ ಪರಮಾತ್ಮ, ನಾಲ್ಕು ರೂಪನಾದ ಪರಮಾತ್ಮ, ಹಾಗೂ ಎರಡು ರೂಪನಾದ ಪರಮಾತ್ಮ, ಒಂದು ರೂಪನಾದ ಪರಮಾತ್ಮ, ಇಂಥ ಅನಂತ ರೂಪನಾದ ಪರಮಾತ್ಮ ಈ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದಾಗಿ ಅಂಥ ಭಗವಂತನ ರೂಪವನ್ನು ಚಿಂತನೆ ಮಾಡುವುದಕ್ಕೆ ನಮಗೆ ಪರಮಾತ್ಮ ಕೊಟ್ಟದ್ದು ಗಾಯತ್ರಿ ಮಂತ್ರ, ಬ್ರಹ್ಮದೇವರು ಕೊಟ್ಟದ್ದು ಗಾಯತ್ರಿ ಮಂತ್ರ, ಗರುಡದೇವರು ಕೊಟ್ಟದ್ದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರರು ಕೊಟ್ಟಂತಹ ಗಾಯತ್ರಿ ಮಂತ್ರ. ಇಂತಹ ಅಮೂಲ್ಯವಾದ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಸ್ಮರಣೆ ಮಾಡಿ, ಚಿಂತನೆ ಮಾಡಿ, ಧ್ಯಾನವನ್ನು ಮಾಡಿ ಉದ್ಧಾರವಾಗಬೇಕು ಅಂತ ಎಲ್ಲರೂ ಬೆಳಿಗ್ಗೆ ತ್ರಿಕಾಲದಲ್ಲಿ ಸಂಧ್ಯಾವಂದನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಉಪಾಸನೆಯನ್ನು ಮಾಡಬೇಕು ಅಂತನ್ನುವುದಾಗಿ ಹಠದಿಂದ ತಮ್ಮಲ್ಲಿ ಆಗ್ರಹದಿಂದ ವಿಜ್ಞಾಪನೆ ಮಾಡ್ತೇವೆ. ಶ್ರೀಕೃಷ್ಣ.